ಇತ್ತೀಚೆಗೆ ಸಿಗರೇಟ್ ಸೇದೋ ಕೂಡ ನೆಮ್ಮದಿ ಇಲ್ಲ ಕಣ. ನಮ್ಮ ಹೆಂಡ್ತಿನೋ ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೋತಿಲ್ಲ. ನಾವು RCB, ಅವ್ರು CSK ಅನ್ನೋ ಥರ ಆಡ್ತಾರೆ. ಪಾಪ ಅಲ್ಲ ಬ್ರೋ. ಏನು ಪಾಪನ? ಅಪ್ಪನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಒಂಥರ ಅನ್ಸತ್ತೆ ಕಣ. ಏನು ಪಾಪನೋ. ಇನ್ನು ಮುಂದೆ ಅವ್ರ ಜೀವನ ಆರಾಮಾಗಿರುತ್ತೆ. ಇಷ್ಟು ವರ್ಷ ಕಷ್ಟಪಟ್ಟು ದುಡ್ದಿದ್ದಾರೆ, ಇನ್ನು ಮುಂದೆ ಆರಾಮಾಗಿರ್ತಾರೆ ಅಷ್ಟೇ. ಇಷ್ಟು ವರ್ಷ ಕಂಪನಿಗೆ ಅಂತ ದುಡಿದ್ರು. ಅವ್ರಿಗೆ ಆ ಕಂಪನಿ ಅಂದರೆ ತುಂಬ ಇಷ್ಟ. ಇಷ್ಟು ವರ್ಷದಲ್ಲಿ ಒಂದು ದಿನಾನೂ ರಜಾ ತೊಗೊಂಡವರೇ ಅಲ್ಲ, ಪ್ರಾಮಾಣಿಕವಾಗಿ ದುಡ್ದಿದ್ದಾರೆ. ಈಗ ಇನ್ನು ಮುಂದೆ ಹೇಗೋ ಅಂತ ಯೋಚನೆ ಆಗಿದೆ. ಹೇಗೋ ಅಂದರೆ ಆಟ ಓಡಿಸ್ಕೊಂಡು ಇರ್ತಾರಪ್ಪ. ಬ್ರೋ, ಅವ್ರು ಈ ಕೆಲಸ ಮಾಡೋದು ನನಗೊಂಚೂರು ಸರಿ ಕಾಣಿಸ್ತಿಲ್ಲ. ಇನ್ನು ನನಗೇನು ಸರಿ ಕಾಣಿಸ್ತಿದ್ಯಾ? ಇಷ್ಟು ವರ್ಷದಲ್ಲಿ ನಮಗೇನು ಇಷ್ಟ ಅಂತ ಅವ್ರೇನಾದರೂ ಕೇಳಿದಾರ? ಅವ್ರು ಇಷ್ಟಪಟ್ಟಂಗೆ ತಾನೇ ಇಡೀ ಜೀವನ ನಡೆಸಿರೋದು. ನಮ್ಮ ಇಷ್ಟಕ್ಕೆ ಏನು ಬೆಲೆ ಇದೆಯಾ? ಅವ್ರ ಕೆಲಸ ಹೋಗಿದೆ ಅಂತ ನಮ್ಮ ಹತ್ರ ಹೇಳ್ಕೊಂಡ್ರೆ ನಾವು ಏನು ಅಂದ್ಕೋತೀವೋ ಅಂತ ಆ ವಿಚಾರ ಮುಚ್ಚಿಟ್ಟು ಇವಾಗ ಈ ಕೆಲಸ ಮಾಡ್ತಿದ್ದಾರಲ್ಲ, ಅದೇ ನನಗೆ ಬೇಜಾರಾಗ್ತಿರೋದು. ಏನೋ ಒಳ್ಳೆ ಎಮೋಷ್ನಲ್ ಫೂಲ್ ಥರ ಆಡ್ತಿಲ್ಲ. ನಾನು ಮುಂದಿನ ತಿಂಗಳಿಂದ ಖರ್ಚು ಜಾಸ್ತಿ ಆಗುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಮುಂದಿನ ತಿಂಗಳಿಂದ ನಿನ್ನ ಶೇರು ಜಾಸ್ತಿ ಇರುತ್ತಪ್ಪ, ಬರೀ ನನ್ನ ಮಾತ್ರ ಅಲ್ಲ. ಇಷ್ಟು ದಿನ ಮಾಡಿದ್ದಲ್ಲ ಜೀವನ, ಇನ್ನು ಮುಂದೆ ಮಾಡೋದು ಜೀವನ. ದುಡ್ಡಿಲ್ಲ ಅಂತ ಸಾಯ್ತಾ ಇದೆ. ಇದ್ರ ಮಧ್ಯೆ ಇದು ಬೇರೆ ಒಕ್ಕರ್ಸ್ಕೊಂಡಿದೆ. ಬೇಗ ಹೊಡೆದ್ವಾ? ಲಕ್ಷ್ಮಿ, ವೀಣಾ, ಒಂಚೂರು ಕಾಫಿ ಕೊಡ್ರಮ್ಮ, ಸ್ನಾನಕ್ಕೆ ಹೋಗಿ ಬರ್ತೀನಿ. ಅಪ್ಪ ಒಂದು ನಿಮಿಷ, ನಾನು ಸ್ನಾನಕ್ಕೆ ಹೋಗಿ ಬಂದ್ಬಿಡ್ತೀನಿ. ಇವಾಗಲೂ ಕೆಲ್ಸಕ್ಕೆ ಹೋಗ್ಬೇಕಾಗಿಲ್ಲ ಅಲ್ವಾ? ಸೊ ನಿಮ್ಗೆ ಅರ್ಜೆಂಟ್ ಏನಿಲ್ಲ. ಅಲ್ಲಪ್ಪ, ನಾನು ಆಟೋ ಹೋಗ್ಬೇಕಲ್ಲ. ಅಯ್ಯೋ, ಆಟೋಗೆ ಯಾವಾಗ ಬೇಕಾದ್ರೂ ಹೋಗೋದಪ್ಪ. ನಮ್ಗೆ ಹಾಗಲ್ಲ, ಲಾಗಿನ್ ಆಗೋದಕ್ಕೆ ಒಂದು ಟೈಮ್ ಅಂತ ಇರುತ್ತೆ, ಅಷ್ಟೊಳಗೆ ಹೋಗ್ಬೇಕು. ಮುಗಿಸ್ಕೊಂಡು ಬಂದ್ಬಿಡ್ತೀನಿ, ಆಮೇಲೆ ಹೋಗಿ, ಆಯ್ತಾ? ಅಪ್ಪ, ಸಾರಿ ಒಂದು 5 ನಿಮಿಷ. ಅದು ಬೆಳಗ್ಗೆ ಪೇಪರ್ ಓದದೇ ಇದ್ರೆ ಸರಿ ಹೋಗಲ್ಲ ನನಗೆ. ಒಂದು 5 ನಿಮಿಷ ಓದ್ಕೊಡ್ತೀನಿ. ಸಾರಿ, ಏನು ಅನ್ಕೋಬೋದು? ಇಲ್ಲ. ಅದಕ್ಕೆ ನಂಗೊಂದು ಲೋಟ ಕಾಫಿ ಬಿಸಿ ಬಿಸಿ ಇರಲಿ. ಅಪ್ಪ ಚೆನ್ನಾಯ್ತು, ನೀವು ಹೋಗ್ಬೋದು. ಸರಿಪ್ಪ. ಅಪ್ಪ, ಅದು ಬೇಬಿ ಅಲ್ಲ, ಸಿಂಚನ ಆಫೀಸ್ಗೆ ಹೋಗ್ಬೇಕು. ಒಂದು 5 ನಿಮಿಷ. ಆಯ್ತಪ್ಪ. ಆಫೀಸ್ಗೆ ಹೋಗ್ಬೇಕಲ್ಲ, ಕಳ್ಸಿ. ಪೇಪರ್ ಓದ್ತಾ ಬೇಬಿ ಬೇಬಿ. ಚಿನ್ನುಮರಿ, ಚಿನ್ನುಮರಿ. ಜಾನ್ವಿ ಅವರೇ, ಜಾನ್ವಿ ಅವರೇ. ಈ ವಿಶ್ವ ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ದಾನೋ ಏನೋ ಒಂದು ಗೊತ್ತಾಗ್ತಿಲ್ಲ. ಇತ್ತಿತ್ತೊಬ್ಬ ಫ್ರೆಂಡು, ಅವನೇ ಹೀಗಾದ್ರೆ ನಾನು ಏನು ಮಾಡಲಿ? ಹೋಗ್ಲಿ, ಅಕ್ಕನಾದರೂ ಕರ್ಸ್ಕೊಳ್ಳೋಣ ಅಂದರೆ ಇವ್ರು ಅದಕ್ಕೂ ಬೇಡ ಅಂತಿದ್ದಾರೆ. ನಂಗಂತೂ ಒಂದೊಂದ್ಸಲ ಆಡೋದು ನೋಡಿದ್ರೆ ತಲೆನೇ ಕೆಟ್ಟೋಗುತ್ತೆ. ಓ,
ರಾತ್ರಿ ನಾನು ಅವ್ರ ಅಕ್ಕ ಬರೋದು ಬೇಡ ಅಂತ ಹೇಳಿದ್ದಕ್ಕೆ ಬೇಜಾರು ಮಾಡ್ಕೊಂಡು ಇಲ್ಲಿ ಕೂತಿದ್ದಾರೆ ಅನ್ಸುತ್ತೆ. ಚಿನ್ನು ಮರಿ, ಏನಾಯ್ತು? ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂಡು ಇಲ್ಲಿ ಕೂತಿದ್ದೀರಿ? ಏನಿಲ್ಲ ರೀ, ಯಾಕೋ ಸ್ವಲ್ಪ ಬೇಜಾರಾಗ್ತಿತ್ತು, ನಿದ್ದೆನೇ ಬರಲಿಲ್ಲ, ಬೇಗ ಎಚ್ಚರ ಆಗೋಯ್ತು. ಅದಕ್ಕೆ ನಿಮಗೆ ಯಾಕೆ ಸುಮ್ಮನೆ ನಿದ್ದೆಗೆ ಡಿಸ್ಟರ್ಬ್ ಮಾಡೋದು ಅಂತ ಬಂದೆ ಅಷ್ಟೆ. ನಿನ್ನೆ ರಾತ್ರಿ ಅಕ್ಕ ಬರೋದು ಬೇಡ ಅಂತ ಹೇಳಿದೆ ಅಂತ ಬೇಜಾರು ಮಾಡ್ಕೊಂಡು ಕೂತಿದ್ದೀರಾ? ಅಥವಾ ಇನ್ನೇನಾದ್ರು ರೂಢಾಗಿ ಮಾತಾಡ್ಬಿಟ್ಟು ನಾನು? ಸಾರಿ. ಹಾಗೇನಿಲ್ಲ, ಅದು ನೀವು ಆಫೀಸ್ಗೆ ಹೋದ್ಮೇಲೆ ನಾನು ಒಬ್ಬಳೇ ಆಗ್ಬಿಡ್ತೀನಿ ಅಲ್ವಾ, ಅಕ್ಕನೂ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು, ಅವಳ ಜೊತೆ ಇದ್ದಾಗೂ ಆಗುತ್ತೆ ಅಂತ. ಬಟ್ ನೀವು ಬೇಡ ಅಂದ್ರಲ್ಲ, ಅದಕ್ಕೆ ಸುಮ್ಮನಾದೆ. ಚಿನ್ನು ಮರಿ ನೋಡಿ, ನಾನು ಯಾಕೆ ಬೇಡ ಅಂತಿದ್ದೀನಿ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ ನೀವು? ಯಾರಾದರೂ ಮನೆಗೆ ಬಂದ ತಕ್ಷಣ ನಿಮಗೆ ತುಂಬ ಖುಷಿ ಆಗಿಬಿಡುತ್ತೆ, ನೀವು ಈ ಕೆಲಸ ಆ ಕೆಲಸ ಅಂತ ಒಂದೊಂದಾಗಿ ಮಾಡ್ಕೊಂಡ್ಬಿಡ್ತೀರಿ, ಹಾಗೆ ಬ್ಯುಸಿ ಆಗ್ತೀರಿ. ಬಟ್ ನಿಮ್ಮ ಆರೋಗ್ಯದ ಕಡೆ ಗಮನನೇ ಕೊಡೋದಿಲ್ಲ. ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಏನು ಮಾಡಲಿ? ನೋಡಿ, ನನಗೆ ಒಂದು ಲಾಂಗ್ ಲೀವ್ ಸಿಗುತ್ತಲ್ಲ, ಆವಾಗ ನಿಮ್ಮ ಅಕ್ಕನ ಕರೆಸ್ಕೊಳ್ಳೋಣ. ಅಪ್ಪ ಅಮ್ಮ ಬಂದಾಗ ನಾವಿಬ್ಬರು ಸೇರೋರನ್ನ ಚೆನ್ನಾಗಿ ನೋಡ್ಕೊಂಡ್ವಿ ತಾನೆ, ಹಾಗೆ ನಿಮ್ಮ ಅಕ್ಕನ್ನು ನೋಡ್ಕೊಳ್ಳೋಣ. ಅವಾಗ ನೀವಿಬ್ಬರು ಆರಾಮಾಗಿ ಮಾತಾಡ್ಬೋದು. ಓಕೆ? ಸರಿ, ಆಫೀಸಿಗೆ ಲೇಟ್ ಆಯಿತು, ನಾನು ರೆಡಿ ಆಗ್ತೀನಿ, ಆಯಿತಾ? ಒಳಗೆ ಬನ್ನಿ. ಅಲ್ಲ, ಇವ್ರು ಒಳ್ಳೆಯವರ ಕೆಟ್ಟವರ ಒಂದು ಅರ್ಥನೇ ಆಗಲ್ವಲ್ಲ. ನನ್ನ ಅಷ್ಟು ಪ್ರೀತಿ ಮಾಡ್ತಾರೆ, ನಂಗೇನು ಬೇಕೋ ಎಲ್ಲ ಮಾಡ್ತಾರೆ, ಸರ್ವಸ್ವನೇ ನಂಗೆ ಕೊಡ್ತಾರೆ. ಆದರೆ ಒಂದೊಂದು ಸತಿ ಒಂಥರ ನಡ್ಕೋತಾರಲ್ಲ. ಇವ್ರನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಲೇ ಗೊತ್ತಾಗಲ್ಲ. ಮಾವ ರೀ, ಹರೀಶ ತಿಂಡಿಗೆ ಬಂದ್ರು, ಮಾವ ಕೂತ್ಕೊಳ್ಳಿ. ಅದಕ್ಕೆ ಸಾರಿ ಅಪ್ಪ 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 ಅದು ಸಿಂಚನ ಅವನು ಡ್ರಾಪ್ ಮಾಡಬೇಕಂತೆ, ಅದಕ್ಕೆ ತಗೋಪ್ಪ. ಹರೀಶ, ನಿನಗೆ ಬೇಕು ಅಂತಿದ್ರೆ ಬೇರೆ ಪ್ಲೇಟಿಗೆ ಹಾಕ್ಕೊಡ್ತಿದ್ನಲ್ಲೋ, ಮಾವನ ತಟ್ಟೆಗೆ ಹಾಕ್ಬಿಟ್ಟಿದ್ದೀನಿ. ಅಲ್ಲ, ಅದಕ್ಕೆ ಅರ್ಜೆಂಟ್ ಇದೆ, ಪ್ಲೀಸ್ ಒಂದು ದಿವಸ. ವೀಣಾ ಪಾಪ ಎಲ್ಲ ಅರ್ಜೆಂಟ್ ಹೋಗ್ಬೇಕು ಅನ್ಸುತ್ತೆ. ಆಯ್ತಪ್ಪ, ಹೋಗೋ. ಮಾವ, ನಿಮ್ಗೆ ಇನ್ನೊಂದು ದೋಸೆ ತಂದು ಕೊಡ್ತೀನಿ. ಆಗ್ಲಮ್ಮ, ಅತ್ತೆ ಆಯ್ತಾ? ಕೂತ್ಕೊಳ್ತೀನಿ. ಮಾವನ್ಗೆ ಅಂತ ತಂದ್ಕೊಟ್ಟಿದ್ದೀರಿ, ನೀವೂ ಅವ್ರಿಗೆ 10 ನಿಮಿಷ ಲೇಟ್ ಆದರೆ ಪರವಾಗಿಲ್ಲ, ನನಗೆ 10 ನಿಮಿಷ ಲೇಟ್ ಆದರೆ ಆಫೀಸಲ್ಲಿ ಬೆಂಡ್ ಹತ್ತಾರೆ. ಅಲ್ಲ ರೀ, 2 ನಿಮಿಷದಲ್ಲಿ ತಂದ್ಕೊಡ್ತಿದ್ದೆ ತಾನೇ. ಏಕೆ ನಾನು ಕೆಲಸ ಕಳ್ಕೊಂಡು ಆಟೋನ ಲಾರಿನ ಓಡಿಸ್ತಾ ಇರ್ತಾನ? ಆರಾಮಾಗಿ ತಿಂಡಿ ತಿನ್ಕೊಬಿಡ, ಈ ಆಫೀಸರ್ ಸಾಯ್ತಾರೆ. ಹಲೋ, ಹಾಂ ಸರ್, ಸರ್ ಬಂದೆ ಸರ್ 5 ನಿಮಿಷ ಸಾಕು, ನಂಗೆ ಬೇಡ, ಸಾಕು. ಅಯ್ಯೋ, ಪೂರ್ತಿ ತಿನ್ಕೊಂಡು ಹೋಗ್ರಿ. ಬೇಬಿ ಇನ್ನ ಎಷ್ಟೊತ್ತು? ಹಾಂ ಬಂದೆ. ಕೈ ಆದ್ರೂ ತೊಳ್ಕೊಳ್ಳೋ. ಬಂದೆ ಬೇಬಿ. ಮಾವ, ನಿಮ್ಗೆ ಇವಾಗ ತಂದ್ಕೊಡ್ತೀನಿ. ಆಗ್ಲಮ್ಮ. ಭಾವನಾ, ತಗೋಮ್ಮ, ನಿಮ್ದು ಆಫೀಸ್ಗೆ ಹೋಗಿ ಟೈಮ್ ಆಗುತ್ತೆ. ಅಪ್ಪ, ನಿನ್ನ ದುಡಿಮೆಯಿಂದ ಇವತ್ತು ನಾವೆಲ್ಲರೂ ನೆಮ್ಮದಿಯಾಗಿ ಊಟ ಮಾಡ್ತಿದ್ದೀವಿ ಅಂತ ಅನ್ನ ಹಾಕೋ ಜೀವಿ ಹಸುಕೊಂಡಿದ್ರೆ ನಮಗೆ ತಿನ್ನಕ್ಕೆ ಹೇಗಪ್ಪ ಮನಸ್ಸು ಬರುತ್ತೆ? ಮೊದಲು ನೀನು ತಿನ್ನು, ಆಮೇಲೆ ನಾನು ತಿಂತೀನಿ.
ಅಮ್ಮ, ಅಪ್ಪನಿಗೆ ಹೇಗೆ ಇಷ್ಟನೋ ಹಾಗೆ ಗರ್ಗರಿಯಾಗಿ ದೋಸೆ ಮಾಡಿ ಹಾಕು ಆಯ್ತಾ? ನೀನು ಬಾ ಮಗಳೇ ಕೂತ್ಕೋ. ಕೂತ್ಕೋ ಭಾವನ, ನಿಮ್ಮಿಬ್ಬರಿಗೂ ಸಾಕಾಗೋಷ್ಟು ದೋಸೆ ಇದೆ ಇವಾಗ, ನಾನು ತಗೊಂಬರ್ತೀನಿ. ಈ ಬೈಕ್ ಹಿಂದಿನ ಸೀಟಲ್ಲಿ ನಮ್ಮ ಮೇಡಮ್ ಅವರು ಕೂರಿಸ್ಕೊಂಡ್ರೇ ಇದಕ್ಕೊಂದು ಬೆಲೆ. ಅದು ಬಿಟ್ಟು ಇಷ್ಟ ಇಲ್ದಿರೋನ ಕೂರಿಸ್ಕೊಂಡು ಓಡಾಡಂಗಾಗದೆ. ದೇವ್ರೆ, ಆದಷ್ಟು ಬೇಗ ಮೇಡಮ್ ಅವ್ರ ಹತ್ರ ನಾನೇ ತಾಳಿ ಕಟ್ಟಿದ್ದು ಅಂತ ಹೇಳ್ಕೊಳಂಗೆ ಮಾಡು. ಅದನ್ನ ಅವ್ರು ಹಂಗೆ ಒಪ್ಕೊಳಂಗೆ ಮಾಡು. ಅಪ್ಪ ದೇವ್ರೆ, ಬೆಳಗ್ಗೆನೆ ನಮ್ಮವ್ರನ್ನ ತೋರಿಸ್ಬಿಟ್ಟಲ್ಲಪ್ಪ. ಹಾಯ್ ಮುದ್ದಮ್ಮ. ಏನ್ ಮೇಡಮ್ ಅವರೇ, ನಮ್ಮ ಮುದ್ದಮ್ಮನ ನಡ್ಸ್ಕೊಂಡು ಕರ್ಕೊಂಡ್ ಬಂತಿದ್ದೀರಾ? ಯಾಕೆ ಸ್ಕೂಲ್ ಮ್ಯಾನ್ ಬರ್ಲಿಲ್ವೇ? ಅದು ಖುಷಿ ರೆಡಿ ಆಗೋದು ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ನಾನೇ ಕರ್ಕೊಂಡು ಹೋಗ್ತಿದ್ದೀನಿ. ಅದಕ್ಕೆ ನೀವ್ ಯಾಕೆ ತೊಂದರೆ ತಗೋತೀರಾ? ನಾನಿಲ್ವೇ? ಅಂದ್ರೆ ಖುಷಿನ ಸ್ಕೂಲ್ಗೆ ನಾನು ಬಿಡ್ತೀನಿ, ನಿಮ್ಮ ಆಫೀಸ್ಗೆ ಹೋಗಿ ಅಂದೆ. ಅಯ್ಯೋ ಪರವಾಗಿಲ್ಲ, ನೀವೇನೋ ಕೆಲ್ಸದ ಮೇಲೆ ಹೊರಟಿದ್ದೀರಾ ಅನ್ಸುತ್ತೆ, ನೀವ್ ಹೊರಡಿ, ನಾನು ಕರ್ಕೊಂಡು ಹೋಗ್ತೀನಿ. ಮೇಡಮ್ ಅವರೇ, ಈ ಸಿದ್ದೇಗೌಡ ಇರೋದೇ ಸಹಾಯ ಮಾಡೋದಕ್ಕೆ ಅಂತ, ಅದ್ರಲ್ಲೂ ನೀವು ನಮ್ಮವರು. ಅಂದ್ರೆ ಮುದ್ದಮ್ಮನ ಕರ್ಕೊಂಡು ಹೋಗದೆ ಇದ್ರೆ ತಪ್ಪಾಯ್ತದೆ. ಏನ್ ಮುದ್ದಮ್ಮ, ಬತ್ತಿಯಲ್ವಾ? ಓಹೋ, ಹೆಂಗಿದಾಳ್ ನೋಡಿ. ಈ ವಯಸ್ಸಿಗೆ ನಿಮ್ಮನ್ನ ಕೇಳ್ದೆ ಯಾವ ಕೆಲಸನೂ ಮಾಡಕ್ಕಿಲ್ಲ. ಸರಿ ಪುಟ, ನೀನ್ ಹೋಗು, ನಾನು ಹೀಗೆ ಆಫೀಸಿಗೆ ಹೋಗ್ತೀನಿ. ಏನು ಇಟ್ಕೊಳವಾ? ಸರಿ ಮೇಡಮ್ ಅವರೇ, ಬರ್ತೀವಿ. ಮುದ್ದಮ್ಮ, ಏನ್ ಮುದ್ದಮ್ಮ ಯಾವಾಗ್ಲೂ ಪಟ್ಪಟ ಅಂತ ಮಾತಾಡ್ತಿದ್ದೆ, ಈಗ ಸೈಲೆಂಟ್ ಆಗಿ ಕೂತ್ಬಿಟ್ಟಿದ್ಯಾ? ಏನಾಯ್ತು? ಅವನ ಅಮ್ಮ ಖುಷಿಯಾಗೇ ಇರೋದಿಲ್ಲ, ಯಾವಾಗ್ಲೂ ಏನ್ ನೆನಪು ಮಾಡ್ಕೊಂಡು ಅಳ್ತಾ ಇರ್ತಾರೆ. ಏನಂತ ಕೇಳಿದ್ರೆ ಏನು ಹೇಳೋದಿಲ್ಲ. ಅವರು ಬೇಜಾರಾಗಿದ್ದನ್ನ ನೋಡಿದ್ರೆ ನಂಗೂ ಬೇಜಾರಾಗುತ್ತೆ. ನೀನೇನ್ ಬೇಜಾರು ಮಾಡ್ಕೊಬಿಡ ಮುದ್ದಮ್ಮ, ನಾನಿದ್ದೀನಲ್ಲ, ನಾನು ಎಲ್ಲ ನೋಡ್ಕೋತೀನಿ. ನೀನ್ ಖುಷಿಯಾಗಿರು ಆಯ್ತಾ? ಹೋಗೋಣ. ಅವರಿಗೆ ಮಕ್ಕಳ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಅವ್ರ ಮರ್ಯಾದೆ ಚೆನ್ನಾಗಿರ್ಬೇಕಷ್ಟೇ. ಸಂತು, ನಾನು ಯಾರ್ದಾದ್ರೂ ಮರ್ಯಾದೆ ಹಾಳಾಗ್ಲಿ ಅಂತ ನಾನು ಈ ಕೆಲಸ ಮಾಡ್ತಿಲ್ಲಪ್ಪ. ಅಲ್ಲ, ನಿಮಗೆ ಕೆಲಸ ಹೋಗಿದೆ ಅಂತ ಹೇಳಿದಿದ್ರೆ ನಾವೇನಾದರೂ ಮಾಡ್ತಿದ್ವಿ ಅಲ್ವಾ? ನೀವು ಮಾಡ್ತಿರೋ ಕೆಲಸದಿಂದ ನಾವು ತಲೆ ಎತ್ಕೊಂಡು ಓಡಾಡಕ್ಕಾಗ್ತಿಲ್ಲ ಹೊರಗಡೆ. ರೀ, ಲಕ್ಷ್ಮಿ, ವಾಚು. ಓಹ್, ಅಲ್ಲೇ ಮರ್ತ್ಬಿಟ್ನಾ? ಯಾಕ್ರಿ ನೀವು ನಿನ್ನೆ ಆಗಿರೋದನ್ನೇ ಯೋಚನೆ ಮಾಡ್ತಾ ಕೂತಿದ್ದೀರಾ ಅನ್ನಿಸ್ತಿದೆ. ಅವ್ರಿನ್ನೂ ಚಿಕ್ಕವರು, ಗೊತ್ತಿಲ್ಲದೆ ಮಾತಾಡಿದ್ದಾರೆ. ಅದನ್ನೇ ಮನ್ಸಿಗೆ ಹಚ್ಕೊಂಡು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ನೀವ್ ಹೀಗೆ ಕೂತ್ಕೊಂಡ್ರೆ ನನಗೂ ಬೇಜಾರಾಗುತ್ತೆ. ನನ್ನಿಂದ ಲಕ್ಷ್ಮಿಗೆ ದುಃಖ ಆಗ್ಬಾರ್ದು. ನನ್ನ ಸಂತೋಷಕ್ಕೋಸ್ಕರನೇ ಬದುಕಿರೋ ಅವಳಿಗೆ ನನ್ನಿಂದ ನೋವಾಗಬಾರ್ದು. ಅವಳ ಮುಂದೆ ನಗ್ನಗ್ತಾನೆ ಇರಬೇಕು. ಅಯ್ಯೋ,
ನಾನು ನಿನ್ನೆ ರಾತ್ರಿನೇ ಹೇಳಲಿಲ್ವಾ? ನಾನು ಮರ್ತ್ಬಿಟ್ಟೆ. ನೀನೇ ನೋಡು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇನ್ನೂ ಮಾತಾಡ್ತಿದ್ಯಾ. ಮತ್ಯಾಕೆ ಈ ರೀತಿಲಿ ಕೂತಿದ್ದೀರಾ? ಅದು ಇಷ್ಟು ವರ್ಷ ಕೆಲಸ ಮಾಡಿ ಮಾಡಿ ಇವತ್ತು ಸುಮ್ಮನೆ ಕೂತಿದ್ದೀನಲ್ಲ ಮನೇಲಿ, ಏನೋ ಒಂಥರ ಆಗ್ತಾ ಇದೆ. ಹಾಗಾದ್ರೆ ಆಟೋ ಓಡ್ಸಕ್ಕೆ ಹೋಗ್ಬೋದಿತ್ತಲ್ವಾ? ಹೋಗ್ಬೋದಿತ್ತು ಲಕ್ಷ್ಮಿ. ಇವತ್ತು ಯಾಕೋ ಒಂಥರ ಏನು ಮಾಡೋಕ್ಕೂ ನನಗೆ ಉತ್ಸಾಹ ಬರ್ತಾ ಇಲ್ಲ. ಅದಕ್ಕೆ ಇವತ್ತು ನಿಮ್ಮ ಜೊತೆನೇ ಇದ್ಬಿಡೋಣ ಅಂತ ಎಲ್ಲೂ ಹೋಗಲಿಲ್ಲ. ಸರಿ, ಹಾಗಾದ್ರೆ ನನ್ ಜೊತೆ ದೇವಸ್ಥಾನಕ್ ಬನ್ನಿ. ಇಬ್ರು ಹೋಗಿ ದೇವರ ದರ್ಶನ ಮಾಡ್ಕೊಂಡ್ ಬರೋಣ. ದೇವರ ದರ್ಶನ ಮಾಡಿದ್ರೆ ಮನ್ಸಿಗೂ ಸ್ವಲ್ಪ ಸಮಾಧಾನ ಆಗತ್ತೆ. ಸರಿ, ಆಯ್ತು. ಇರಿ, ಬರ್ತೀನಿ. ರೀ, ಇನ್ನೂ ಅದನ್ನೇ ಯೋಚನೆ ಮಾಡ್ತಿದ್ದೀರಾ? ಹೀಗಿರ್ಬೇಡಿ ನೀವು. ಲಕ್ಷ್ಮಿ, ಇಷ್ಟು ವರ್ಷ ಕೆಲ್ಸಕ್ಕೆ ಹೋಗಿ ಹೋಗಿ ಇವತ್ತು ಕೆಲ್ಸಕ್ಕೆ ಹೋಗಿಲ್ವಲ್ಲ, ಏನೋ ಕಳ್ಕೊಂಡಾಗ ಅನ್ನಿಸ್ತಿದೆ. ಯಾವಾಗ ನೋಡಿದ್ರು ಕೆಲ್ಸ ಅಂತಿರ್ತೀರಾ. ಇಷ್ಟು ವರ್ಷ ಕೆಲಸ ಮಾಡಿರೋದು ಸಾಕಾಗಿಲ್ವಾ? ಈಗ್ಲಾದ್ರೂ ಸ್ವಲ್ಪ ಆರಾಮಾಗಿರಿ. ಕಣ್ಣು ಮುಂದೆ ಅಷ್ಟು ಜವಾಬ್ದಾರಿ ಇಟ್ಕೊಂಡು ಹೆಂಗ್ ಸುಮ್ಮನೆ ಇರಕ್ಕಾಗತ್ತೆ ಹೇಳು? ನಿನ್ನ ಆಸೆ ಎಲ್ಲ ಈಡೇರಿಸಿದ ಮೇಲೆನೆ ನಾನು ರೆಸ್ಟ್ ತಗೊಳ್ಳಿ. ಬಾಗ್ಲಾಕಿದೆ, ಇಲ್ಲೇ ಕೈ ಮುಗಿಯೋಣ. ದೇವ್ರೆ, ಯಾಕೆ ನಮ್ಗೆ ಈ ರೀತಿ ಕಷ್ಟ ಕೊಡ್ತಿದ್ಯಾ? ಇಷ್ಟೆಲ್ಲ ಪೂಜೆ ಮಾಡಿದ್ರು ನಮ್ ಮೇಲ್ ಕರುಣೆನೇ ಬರ್ತಾ ಇಲ್ವಾ? ಇಷ್ಟೊಂದು ನೋವು ಕೊಡ್ಬೇಡಪ್ಪ. ಮಕ್ಕಳು ಮೊಮ್ಮಕ್ಕಳ ಜೊತೆ ಖುಷಿಯಾಗಿ ಸಮಯ ಕಳೆಯೋ ಟೈಮಲ್ಲಿ ಜವಾಬ್ದಾರಿನ ಹೊತ್ಕೊಂಡಿದ್ದಾರೆ. ಅವ್ರ ಕಷ್ಟ ನನ್ ಕೈಲಿ ನೋಡಕ್ಕಾಗ್ತಿಲ್ಲ. ಆ ಜೀವಕ್ಕೆ ವಿಶ್ರಾಂತಿ ಕೊಡು. ಹಾಗೆ ನನ್ನ ಮಗಳ ಬಾಳಲ್ಲಿ ಆಗಿರೋದನ್ನ ಸರಿ ಮಾಡು. ನಿನ್ನೆ ನಂಬಿದ್ದೀನಪ್ಪ, ನಿನ್ನನ್ನೇ ನಂಬಿದ್ದೀನಿ. ದೇವ್ರೆ, ಈಗೆಲ್ಲ ಸರಿ ಹೋಗ್ತಿದೆ ಅನ್ನಿಸ್ತಿದೆ. ನಾನು ದುಡಿತಿಲ್ಲ ಅಂತ ಮನೆಯವ್ರಿಗೆ ಬೇಜಾರಿರ್ಬೋದು, ಹಾಗಂತ ನನ್ನ ಮನೇಲಿ ಸುಮ್ಮನೆ ಕೂತಿಲ್ಲ. ಈ ವಯಸ್ಸಲ್ಲಿ ನನ್ನ ಕೈಲಿ ಏನಾಗುತ್ತೋ ಅದನ್ನ ನಾನು ಮಾಡ್ತಾ ಇದ್ದೀನಿ, ದುಡಿತಾ ಇದ್ದೀನಿ. ನನಗೆ ಇನ್ನಷ್ಟು ದುಡಿಯೋ ಶಕ್ತಿ, ಚೈತನ್ಯ ಕೊಡು ಭಗವಂತ. ನನ್ನ ಬೆನ್ನೆಲುಬಾಗಿ ನಿಂತಿರೋ ನನ್ನ ಲಕ್ಷ್ಮಿ ಖುಷಿಯಿಂದ ಇರೋ ಆಗ್ಬೋದು. ಮನೆಯವರೆಲ್ಲ ಚೆನ್ನಾಗಿಡು ಭಗವಂತ. ಲಕ್ಷ್ಮಿ, ಈ ದೇವಸ್ಥಾನಕ್ಕೆ ಬಂದ್ರೆ ಏನೋ ಒಂಥರ ನೆಮ್ಮದಿ ಅಲ್ಲ? ಹೌದು ರೀ. ನಮ್ ಕಷ್ಟ ಸುಖ ಏನೇ ಇದ್ರು ಅದನ್ನ ಭಗವಂತನ ಹತ್ರ ಹೇಳ್ಕೊತೀವಲ್ಲ, ಆಗ ಮನ್ಸು ಹಗರ ಆಗತ್ತೆ. ಅದಕ್ಕೆ ಹಾಗನ್ಸತ್ತೆ. ಲಕ್ಷ್ಮಿ, ಇಲ್ಲಿ ನನ್ನ ಫ್ರೆಂಡ್ ಒಬ್ರಿದ್ದಾರೆ, ಹೋಗಿ ಮಾತಾಡ್ಸ್ಕೊಂಡು ಬರಲ್ಲ? ಹೋಗ್ ಬನ್ನಿ, ನಾನು ಇಲ್ಲೇ ಇರ್ತೀನಿ. ಬಂದ್ಬಿಡ್ತೀನಿ. ಹಾ. ಮನ್ಸಲ್ಲಿ ಬೆಟ್ಟದಷ್ಟು ನೋವಿದ್ರು ಏನೂ ಆಗೇ ಇಲ್ಲ ಅನ್ನೋ ಥರ ನಡ್ಕೋತಿದ್ದಾರೆ. ಈ ನಿಮ್ ಗುಣಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ರೀ, ಬೆಲೆ ಕಟ್ಟೋಕ್ಕಾಗಲ್ಲ. ಸಿದ್ದು, ಯಾಕೋ ಯೋಚನೆ ಮಾಡ್ತಿದ್ರ ಅನ್ಸುತ್ತೆ. ನಾನು ಏನಪ್ಪ ಹೇಳಿ, ಮನೇಲಿ ಒಂದ್ರ ಮೇಲೆ ಒಂದ್ ಸಮಸ್ಯೆ ಬರ್ತಾನೆ ಇದೆ. ಭಾವನಾಗೆ ಈ ಥರ ಆಗಿದೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಈಗ ನಮ್ಮ ಯಜಮಾನ್ರಿಗೆ ಕೆಲಸ ಹೋಗಿ ಆಟೋ ಓಡಿಸೋಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಹೀಗೆಲ್ಲ ಆಗ್ತಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಆ ದೇವ್ರಿಗೆ ನಾವು ಖುಷಿಯಾಗಿರೋದೇ ಇಷ್ಟ ಇಲ್ಲ ಅಂತ ಅನ್ಸತ್ತೆ. ಅದಕ್ಕೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾನೆ ಇದ್ದಾನೆ. ಲಕ್ಷ್ಮತೆ, ಹಿಂಗೆಲ್ಲ ಮಾತಾಡ್ಬೇಡಿ. ಆ ದೇವರು ಒಳ್ಳೆಯವ್ರಿಗೆ ಪರೀಕ್ಷೆ ಮಾಡೋದು ಸಹಜ. ಈಗ ಬಂಗಾರನ ಬೆಂಕಿಲಿ ಬೇಯಿಸಿದ್ರೇನಲ್ವಾ ನಾವು ಇಷ್ಟಪಡ್ತಾರ ಒಡವೆನ ತಯಾರು ಮಾಡೋಕ್ಕಾಗೋದು. ಇದನ್ನು ಹಂಗೆ ಪರೀಕ್ಷೆ ಅನ್ಕೊಳ್ಳಿ. ಆದ್ರೆ ಮುಂದೆಲ್ಲ ಒಳ್ಳೇದಾಗೆ ಆಗುತ್ತೆ ಲಕ್ಷ್ಮತೆ. ಆ ಭರವಸೆ ಮೇಲೆ ಬದುಕ್ತಾ ಇದ್ದೀನಪ್ಪ. ಸಿದ್ದು, ಅವನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅವನ ಬಗ್ಗೆನೇ ವಿಚಾರಿಸ್ತಾ ಇದ್ದೀನಿ ಲಕ್ಷ್ಮತೆ. ಅವನು ಎಲ್ಲೇ ಇದ್ರೂ ಹುಡುಕ್ತೀನಿ.
ನೀವು ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರ್ಬೇಡಿ. ನೀವು ಹಿಂಗಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗೋದಿಲ್ಲ. ನೀವು ನಗ್ನಗ್ತಾ ಇದ್ರೇ ಚಂದ. ಓಹೋ ಗೌಡ್ರೆ, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮನೇಲಿ ಅಪ್ಪ ಅಮ್ಮ ಎಲ್ಲ ಆರಾಮ? ಎಲ್ಲ ಚೆನ್ನಾಗಿದ್ದಾರೆ. ಏನಿವತ್ತು ಗಂಡ ಹೆಂಡತಿ ಇಬ್ರು ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ದೀರಾ? ನೆಮ್ಮದಿ ಸಿಗೋ ಜಾಗ ಅಂದ್ರೆ ಇದೊಂದೇ ಅಲ್ವಾ? ಅಲ್ಲ, ಹಂಗಂತ ಮನೇಲಿ ನೆಮ್ಮದಿ ಇಲ್ಲ ಅಂತ ಅಲ್ಲ. ನನ್ನ ಹೆಂಡತಿ ಎಲ್ಲಿರ್ತಾಳೋ ಅಲ್ಲಿ ನನಗೆ ನೆಮ್ಮದಿನೇ. ಇವತ್ತು ನಾನು ಕೆಲ್ಸಕ್ಕೆ ಹೋಗಿರ್ಲಿಲ್ಲ, ಟೈಮ್ ಇತ್ತು, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಬಂದೆ. ಲಕ್ಷ್ಮಿ, ಹೊರಡೋಣವಾ? ಹಾ ಆಯ್ತು, ಬರ್ತೀವಪ್ಪ. ಸರಿ. ಬರ್ತೀನಿ ಸಿದ್ದು. ಸಿದ್ದು, ಆದಷ್ಟು ಬೇಗ ಏನಾದರೂ ಮಾಡು. ಬರ್ತೀನಿ. ಎಲ್ಲರೂ ಎಷ್ಟು ಖುಷಿಯಾಗಿದ್ರು. ನಾನು ಮಾಡಿದ ಒಂದೇ ಒಂದು ತಪ್ಪಿಂದ ಇವತ್ತು ಎಲ್ಲರ ನೆಮ್ಮದಿನೂ ಕಿತ್ಕೊಂಡಂಗಾಗದೆ. ಇದನ್ನ ನಾನೇ ಸರಿ ಮಾಡಬೇಕು.